ANM ನ್ಯೂಸ್ಗೆ ಸ್ವಾಗತ. ಬೇವಿನ ಮರದಿಂದ ಸುರಿಯುತ್ತಿರುವ ಹಾಲು. ಮಳ್ಳೂರು ಶ್ರೀ ಮಹಾಕಾಳಿ, ಮುನೇಶ್ವರ ಹಾಗೂ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿರುವ ಬೇವಿನ ಮರದಲ್ಲಿ ಬಿಳಿ ಹಾಲು ಜಿನುಗುತ್ತಿದ್ದು ಜನತೆ ಪವಾಡವೆಂದೇ ಮರಕ್ಕೆ ಪೂಜೆ ಸಲ್ಲಿಕೆ ಮಾಡುತ್ತಿದ್ದಾರೆ. ಹೌದು, ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ, ಶ್ರೀ ಮುನೇಶ್ವರ ಹಾಗೂ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿರುವ ಬೇವಿನ ಮರದಿಂದ ಹಾಲು ಸೋರುತ್ತಿದ್ದು ಮರಕ್ಕೆ ಭಕ್ತಾದಿಗಳು ಪೂಜೆ ವಿಶೇಷವಾಗಿ ಸಲ್ಲಿಕೆ ಮಾಡುತ್ತಿದ್ದಾರೆ. ಬೇವಿನ ಮರದಲ್ಲಿ ಹಾಲಿನ ಮದೆ ದ್ರವ ಕಳೆದ 1 ತಿಂಗಳಿಂದ ಹರಿದು ಬರುತ್ತಿದೆ. ನೊರೆಯಾಗಿ ನಿರಂತರವಾಗಿ ಹಾಲಿನಂತೆ ಜಿನುಗುತ್ತಿದೆ. ಗ್ರಾಮ ಹಾಗೂ ಸುತ್ತಲಿನ ಗ್ರಾಮಗಳು ಜನರಲ್ಲಿ ಅಚ್ಚರಿ ಮೂಡಿಸಿದ್ದು, ಬೇವಿನ ಮರದಿಂದ ಬಿಳಿ ಹಾಲು ಜಿನುಗುತ್ತಿರುವುದು ಜನತೆ ಪವಾಡವೆಂದು ನಂಬಿದ್ದಾರೆಂದು ಅರ್ಚಕ ನರಸಿಂಹಮೂರ್ತಿಯವರು ಹೇಳುತ್ತಾರೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past and the pettiness. A reflection of the emptiness. Hilarious, you think you're worth my time. ನೋಡಬಹುದು. ಇದು ಮುಳ್ಳೂರಿನ ನೈಋತ್ಯ ಭಾಗದಲ್ಲಿರತಕ್ಕಂಥ ಮುನೇಶ್ವರ ಸ್ವಾಮಿ, ಚೌಡೇಶ್ವರಿ ದೇವಿ, ಶ್ರೀ ಸಪ್ತಮಾತೃಕೆ, ಶ್ರೀ ಮಹಾಕಾಳಿ ಶಕ್ತಿಪೀಠ ಆದಂತಹ ದೇವಾಲಯ. ಈ ದೇವಾಲಯದ ಬಳಿ 2 ಬೇವಿನ ವೃಕ್ಷಗಳು, 1 ಅಶ್ವತ್ಥ ಕಟ್ಟೆ ಮತ್ತು ಹಲಸಿನ ವೃಕ್ಷ ಇದೆ. ಆ ಒಂದೊಂದು ಮರದಲ್ಲೇ ಒಂದು ಅಚ್ಚರಿ ಮೂಡಿಸುವಂಥ ವಿಷಯಗಳಿದ್ದಾವೆ. ಅದೇನಂದರೆ, ಈ ದೇವಸ್ಥಾನದ ಉತ್ತರ ಭಾಗದಲ್ಲಿರ್ತಕ್ಕಂಥ ಬೇವಿನ ಮರದಲ್ಲಿ ಹಾಲು ಬರುತ್ತಿರುವಂಥ ದೃಶ್ಯವನ್ನು ನೋಡ್ಬೋದು. ಮತ್ತು ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಬೇವಿನ ವೃಕ್ಷದಲ್ಲಿ ಮಧ್ಯದಲ್ಲಿ ಅರಳಿ ಗಿಡ ಸಸಿ ಬಂದಿರುವಂಥ ದೃಶ್ಯವನ್ನು ನೋಡ್ಬೋದು. ಮತ್ತು ಅಶ್ವತ್ಥ ಕಟ್ಟೆ ಅರಳಿ ಮರ ಇದೆ. ಅರಳಿ ಮರದ ಹತ್ರ ಗಣಪತಿ ಮುಖ ಚರ್ಯೆ ಮೂಡಿರುವಂಥ ದೃಶ್ಯವನ್ನು ನಾವು ನೋಡ್ಬೋದು. ಇದು ದೇವಸ್ಥಾನ ಸರ್ವೆ ನಂಬರ್ LM ಮಂಜುನಾಥ್ ಅವರ ಜಮೀನಿನಲ್ಲಿ ಕಟ್ಟಿರತಕ್ಕಂಥ ದೇವಸ್ಥಾನ. ಇದರಲ್ಲಿ 17-18 ವರ್ಷಗಳಿಂದ ನಾನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಹಲವಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಮಾಡಿ ಅವರು ಒಳಿತನ್ನು ಕಂಡಿದ್ದಾರೆ. ಕೆಲವರು ಸಂಬಂಧಿಕರಾಗ್ಬೋದು, ಕೆಲವರು ಅಕ್ಕಪಕ್ಕದವರು ಆಗ್ಬೋದು, ಅಂದರೆ ಗ್ರಾಮಸ್ಥರು. ಅವರು ನನಗೆ ಕರೆ ಮುಖಾಂತರ ತಿಳಿಸಿ ಹೇಳ್ತಾ ಇದ್ದಾರೆ, ಈ ರೀತಿ ನಾನು ಅಂದ್ಕೊಂಡಿರೋಂಥ ಕಾರ್ಯಗಳು ನಡೆದಿದೆ ಅಂತ ಅವರು ನನ್ನ ಹತ್ರ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಕೆಲವರು ಬೇರೆ ಊರುಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಅವರು ತಿಳಿಸಿ ಈ ರೀತಿ ಪ್ರದಕ್ಷಿಣೆ ಹಾಕೋದ್ರಿಂದನೂ ಒಳಿತನ್ನು ಕಂಡಿದ್ದಾರೆ. ಅವರು ಇನ್ನೊಂದು ಸರಿ ಬಂದಾಗ ಹೇಳ್ತಾ ಇದ್ದಾರೆ. ಇದೇ ವರ್ಷ 2025 ನವೆಂಬರ್ 24ನೇ ತಾರೀಕು ಮಂಗಳವಾರ ದಿವಸ ಬೆಳಗಿನ ಜಾವ ಪೂಜೆ ಸಲ್ಲಿಸೋಕ್ಕೆ ಬಂದಾಗ, ಈ ಪೂಜೆ ನಾವು ಮೊದಲಿಂದನೂ 7-8 ವರ್ಷಗಳಿಂದನೂ ಈ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯೂ ನಾವು ಈಗಲೂ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಸುಮಾರು 28-29 ದಿವಸಗಳಿಂದನೂ ಇದು ಹಾಲು ಬರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ಬೋದು. ಹಲವಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಯಾರು ಕಷ್ಟ ಕಾರ್ಪಣ್ಯಗಳಿರೋವಂಥವರು ಈ ದೇವಸ್ಥಾನಕ್ಕೆ ಬಂದು ಈ ಮರವನ್ನು ಪ್ರದಕ್ಷಿಣೆ ಹಾಕಿ ಅವರ ಒಳಿತನ್ನು ನಾವು ಕಾಣಬಹುದು. ಅವರವರ ಭಿನ್ನಾಭಿಪ್ರಾಯಗಳು ಒಂದೊಂದು ರೀತಿಯಲ್ಲಿರ್ತದೆ. ಹಲವಾರು ಕಡೆ ಈ ರೀತಿ ಹಾಲು ಬರುವಂಥ ದೃಶ್ಯಗಳು ಕಂಡಿರುವುದು ನಮ್ಗೆ ಕಾಣಸಿಗ್ತೈತೆ. ಮತ್ತು ಬೇರೆ ಕಡೆ ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರ ರಸ್ತೆ ಮತ್ತು ಮುಳಬಾಗಿಲು ಈ ಕಡೆ ಎಲ್ಲನೂ, ಮತ್ತು ಬಸಟ್ಟಿಳ್ಳಿ ಈ ಕಡೆ ಎಲ್ಲನೂ ಹಾಲು ಬರುವಂಥ ವಿಚಾರಗಳನ್ನು ನಾವು ಕಂಡಿದ್ದೀವಿ. ಆದರೆ ಬೇವಿನ ಮರದಲ್ಲಿ, ಈ ದೇವಸ್ಥಾನದಲ್ಲಿರ್ತಕ್ಕಂಥ ಬೇವಿನ ಮರದಲ್ಲಿ ಹಲವಾರು ಬೇವಿನ ಮರಗಳಿದ್ರೂ ಪೂಜೆ ಸಲ್ಲಿಸತಕ್ಕಂಥ ಬೇವಿನ ವೃಕ್ಷದಲ್ಲಿ ಹಾಲು ಬರುತ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಈಗ.
ಆದರೆ ವಿಶೇಷವಾಗಿ ಏನಂತಂದರೆ ಈ ಮರವನ್ನು ಸ್ಪರ್ಶಿಸಿದಾಗ ಹಾಲು ಯಥೇಚ್ಛವಾಗಿ ನೊರೆನೊರೆಯಂತೆ ಒಂದೇ ಬಿಂದುವ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇರುವಂತೆ ವ್ಯಾಪ ಚೆಟ್ಟುಲೋ, ಇದು ಮರ ಅಲ್ಲ, ಇದು ವ್ಯಾಪ ಚೆಟ್ಟು, ಅಂದರೆ ಗಿಡನೂ ಅಲ್ಲ ದೊಡ್ಡ ಮರನೂ ಅಲ್ಲ, ಇದು ವ್ಯಾಪ ಚೆಟ್ಟುಲೋ ಅಮೃತ ಬಿಂದುವಲ್ಲಿ ರೀತಿಲ್ಲ ಪಾಲು ಪಂಗಿಯೇನೋ ಅಂತ ಹೇಳಿದರು. ಅಮೃತ ಬಿಂದು ರೀತಿಯಾದಾಗ ಬರ್ತಾ ಇರೋವಂಥ ದೃಶ್ಯ ನಾವು ಕಾಣಬಹುದು. ಅಂದರೆ ಒಂದೇ ಬಿಂದುವಿನಲ್ಲಿ ಅದು ಬರುವಂಥ ದೃಶ್ಯವನ್ನು ನೋಡ್ಬೋದು. ಬನ್ನಿ ನೋಡಿ, ಇನ್ನೊಂದು ಬಾರಿ ಅದನ್ನು ನಾವು ನೋಡ್ಬೋದು. ಮರವನ್ನು ಸ್ಪರ್ಶಿಸ್ತಾ ಇದ್ದೀನಿ. ಈ ಕೆಲವೇ ಸೆಕೆಂಡ್ಗಳಲ್ಲೇ ಹಾಲು ಬರುವಂಥ ದೃಶ್ಯ ನಾವು ನೋಡ್ಬೋದು. ಒಂದು 10 ಸೆಕೆಂಡು ಇಲ್ಲ ಒಂದು 20 ಸೆಕೆಂಡ್ ಒಳಗಡೆ ಹಾಲು ನೊರೆ ಅಂತ ಬರುವಂಥ ದೃಶ್ಯ ನಾವು ನೋಡ್ಬೋದು. ನೋಡಿದ್ರಲ್ಲ. ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಜನ ಹಲವಾರು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ, ವೈಜ್ಞಾನಿಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಮೂಢನಂಬಿಕೆ ಅಲ್ಲ, ಅದು ಇಲ್ಲಿರುವಂಥ ನಮ್ಮ ನಂಬಿಕೆ ಅದು ನಾವು ನೋಡ್ಕೊತಾ ಇರೋದು, ಪೂಜೆ ಸಲ್ಲಿಸ್ತಾ ಇರೋದು. ಅವರವರ ಭಿನ್ನಾಭಿಪ್ರಾಯಗಳು ಅವರವರ ಇನ್ನಷ್ಟು ಇಷ್ಟಾನುಸಾರ ಇರುತ್ತೆ. ಅದು ನನ್ನ ನಂಬಿಕೆಯಿಂದ ನಾವು ಮಾಡ್ತಾ ಇರೋವಂಥ ದೃಶ್ಯ ನಾವು ನೋಡ್ಬೋದು. ಅದು ನನ್ನ ನಂಬಿಕೆ ಅನುಸಾರವಾಗಿ ನಾನು ಹೇಳ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕು ಮುಳ್ಳೂರು ಗ್ರಾಮದ ಶ್ರೀ LM ಮಂಜುನಾಥ್ ಅವರ ಜಮೀನಿನಲ್ಲಿ ಸುಮಾರು 17-18 ವರ್ಷಗಳಿಂದ ನಾನು ಪೂಜೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಈ ಮುನೇಶ್ವರ ದೇವಸ್ಥಾನ ಚೌಡೇಶ್ವರಿ ದೇವಿ ಶ್ರೀ ಸಪ್ತಮಾತುಕೆ ಶ್ರೀ ಮಹಾಕಾಳಿ ಶಕ್ತಿಪೀಠ ಆದಂಥ ದೇವಸ್ಥಾನ ಇದು. ಈ ದೇವಸ್ಥಾನದ ಆವರಣದಲ್ಲಿ ಆಗ್ನೇಯ ಭಾಗದಲ್ಲಿ ಈ ಅರಳಿ ವೃಕ್ಷದ ಅಡಿಯಲ್ಲಿ ಒಂದು ಸರ್ಪ ಕಂಡು ಬಂತು ಇದಕ್ಕೂ ಮೊದಲು. ನಂತರ 20ನೇ ತಾರೀಕು ಶುಕ್ರವಾರ ದಿವಸ ಈ ದೇವಾಲಯದ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಹಲಸಿನ ಮರದ ಹತ್ರ ಪೂಜೆ ಸಲ್ಲಿಕೆ ಮಾಡಲು ಹೋದಾಗ ತುದಿಯಿಂದ ನೀರಿನ ಮೂಲ ಇಲ್ಲದೆ ನೀರು ಬರ್ತಾ ಇರೋದು ನಮ್ಗೆ ಕಂಡು ಬಂತು. ನಂತರ ದೇವಾಲಯದ ಉತ್ತರ ಭಾಗದಲ್ಲಿ ಮಹಾಕಾಳಿ ಶಕ್ತಿ ಪೀಠ ಅಂತಿದೆ. ಆ ಪೀಠದ ಪೂರ್ವ ಭಾಗದಲ್ಲಿ ಒಂದು ಬೇವಿನ ವೃಕ್ಷ ಇದೆ. ಆ ಬೇವಿನ ವೃಕ್ಷ ಸುಮಾರು 24ನೇ ತಾರೀಕು ಮಂಗಳವಾರ ಪೂಜೆ ಸಲ್ಲಿಸಲಿಕ್ಕೆ ಬಂದಾಗ ಮಹಾಕಾಳಿ ಶಕ್ತಿ ಪೀಠದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷದ ಅಡಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಲ್ಲಿಸೋಕೆ ಬಂದಾಗ ಹಾಲು ಬರ್ತಾ ಇರುವುದು ನಮ್ಗೆ ಕಂಡು ಬಂತು. ಮುಳ್ಳೂರಿನ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಜನರು ನೋಡಲು ಬರ್ತಾ ಇದ್ದಾರೆ. ಈ ವೃಕ್ಷದಲ್ಲಿ ಬೇವಿನ ಮರದಲ್ಲಿ ಹಾಲು ಬರೋದನ್ನು ಕಂಡಿದ್ದಿಲ್ಲ. ಇದನ್ನು ನಾವು ನೋಡಿ ಆಶ್ಚರ್ಯಪಟ್ವಿ. ಒಂದು ವಿಸ್ಮಯ ಅಂತ ಇದನ್ನು ನಾವು ಹೇಳ್ಬೋದು.